ಇದು ಲಕ್ಷ್ಮೇಶ್ವರ ಬ್ರೇಕಿಂಗ್ ನ್ಯೂಸ್. ಚಿಕನ್ ಮತ್ತು ಹಸಿ ಮಾಂಸವನ್ನ ಮಾರದಂತೆ ಷರತ್ತು ನೀಡಿ ನಿನ್ನೆ ದಿನ ಸೀಸ್ ಮಾಡಿದ್ದ ವಾಣಿಜ್ಯ ಸಂಕೀರ್ಣದ ಮಳಿಗೆಯನ್ನ ಓಪನ್ ಮಾಡಿದ ಪುರಸಭೆಯ ಅಧಿಕಾರಿಗಳು. ಇದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಎದುರಿಗೆ ಇರುವಂತಹ ಪುರಸಭೆಯ ವಾಣಿಜ್ಯ ಸಂಕೀರ್ಣದ ಮಳಿಗೆಯಲ್ಲಿ ಇರುವ ಚಿಕನ್ ಮತ್ತು ಎಗ್ ರೈಸ್ ಅಂಗಡಿಯನ್ನ ಪುರಸಭೆಯ ಅಧಿಕಾರಿಗಳು ನಿನ್ನೆಯ ದಿನ ಕೆಲ ಸಂಘಟನೆಗಳ ಹೋರಾಟದ ಹಿನ್ನೆಲೆ ಸೀಸ್ ಮಾಡಿದ್ರು. ಸೀಸ್ ಮಾಡಿದ್ದನ್ನ ಪ್ರಶ್ನಿಸಿದ ಅಂಗಡಿಕಾರರು, ನಾವು ಈಗಾಗಲೇ ನಮ್ಮ ಅಂಗಡಿಯನ್ನ ಪುನರ್ ನಮಗೆ ಮುಂದುವರೆಸುವ ವಿಚಾರವಾಗಿ ನ್ಯಾಯಾಲಯದಲ್ಲಿ ಪ್ರಕರಣ ಇರೋದ್ರಿಂದ ಅಂಗಡಿಯನ್ನ ಪುರಸಭೆಯವರು ಬಂದ್ ಮಾಡಿಸಲು ಅಧಿಕಾರವಿಲ್ಲ. ಪ್ರಕರಣ ಹೀಗಿರುವಾಗ ಪುರಸಭೆಯ ಅಧಿಕಾರಿಗಳು ನಮ್ಮ ಅಂಗಡಿಯನ್ನ ಸೀಸ್ ಮಾಡಿದ್ದು ಕಾನೂನು ಬಾಹಿರವಾಗಿದೆ. ಪುರಸಭೆಯವರು ಸೀಸ್ ಮಾಡಿರುವ ಅಂಗಡಿಯನ್ನ ಮತ್ತೆ ರೀಓಪನ್ ಮಾಡದಿದ್ರೆ ಪುರಸಭೆ ಅಧಿಕಾರಿಗಳು ವಿರುದ್ಧ ಕೋರ್ಟ್ಗೆ ಹೋಗಬೇಕಾಗುತ್ತದೆ ಎಂದು ಡಿಎಸ್ಎಸ್ ಸಂಘಟನೆಯ ಅಧ್ಯಕ್ಷರಾದ ಸುರೇಶ್ ನಂದಣ್ಣವರ್, ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂತಹ ಬಸವರಾಜ್ ಹೊಗೆಸೊಪ್ಪಿನ, ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತ ಮಹೇಶ್ ಕಲ್ಗಟ್ಟಿ ಅವರು ಪುರಸಭೆ ಅಧಿಕಾರಿಗಳಿಗೆ ಅಂಗಡಿಕಾರರ ಪರವಾಗಿ ಮನವೊಲಿಸಿ ನಿನ್ನೆಯ ದಿನ ಸೀಸ್ ಮಾಡಿದ್ದ ಅಂಗಡಿಗಳನ್ನ ರೀಓಪನ್ ಮಾಡಿಸಿ ಮಾತನಾಡಿದ್ದಾರೆ. ಸೀಸ್ ಮಾಡಿದ್ದ ಅಂಗಡಿಯನ್ನ ರೀಓಪನ್ ಮಾಡಿದ ಪುರಸಭೆಯ ಅಧಿಕಾರಿ ಆರ್ಒ ಸುರೇಶ್ ಪೂಜಾರ್ ಅವರು ಮಾತನಾಡಿ, ಪುರಸಭೆಯ ಮುಖ್ಯ ಅಧಿಕಾರಿಗಳ ಆದೇಶದಂತೆ ಚಿಕನ್, ಹಸಿ ಮಾಂಸ ಮಾರದಂತೆ ಷರತ್ತು ನೀಡಿ ಅಂಗಡಿ ಸೀಸ್ ತೆರವುಗೊಳಿಸಿದ್ದೇವೆ ಎಂದು ಮಾಹಿತಿಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡ್ಪದ್, ಎನ್ಕೆಎಸ್ ಟಿವಿ4 ಲಕ್ಷ್ಮೇಶ್ವರ. ಈಗೇನು ಅವ್ರೇನು ಅಧಿಕಾರಿಗಳಿದ್ರಲ್ಲ, ಅಧಿಕಾರಿಗಳು ಬಹುತೇಕ ಚೀಫ್ ಆಫೀಸರ್ ಒಂದ್ ಕಡೆಗೆ, ಆರ್ಒ ಒಂದ್ ಕಡೆಗೆ, ಇವ್ರು ಒಂದ್ ಕಡೆಗೆ, ಎಲ್ಲರ ಕಡೆ ಕುತ್ಕೊಂಡು ತೊಡ್ರ ಬಿಡ್ರ ಮಾಡ್ಕೊಂಡು ಯಾರ್ದ ಮಾತು ಕೇಳ್ಕೊಂಡು ಯಾರಿಗೆ ಇದ್ರ ಬಂದು ಕಿಲಿ ಹಾಕ್ಯಾರ. ಅಲ್ರಿ, ಕಾನೂನು ಕಾಪಾಡಬೇಕಂತ ಇವ್ರ ಅಧಿಕಾರಿಗಳು ಹೌದಲ್ರಿ, ಮತ್ ಇವರೇ ಕಾನೂನು ಉಲ್ಲಂಘನೆ ಮಾಡ್ತಾರೆ. ಅದು ಅವ್ರ ತಪ್ಪದ, ಅಧಿಕಾರಿಗಳ ತಪ್ಪದ. ಸಭೆಯವ್ರದ್ದೇ ಇದ್ರಾಗ ಮೇಜರ್ ತಪ್ಪೈತಿ. ಏನಂದ್ರ ಒಂದ್ ಅರ್ಧ ಬಾಡಿಗೆನ ಒಂದ್ ಲೆಕ್ಕ ಐತಿ, ಒಂದ್ ಅರ್ಧ ಮಳಿಗಿದು ಒಂದ್ ಲೆಕ್ಕ ಐತಿ. ಹಂಗಿರಂಗಿಲ್ಲ. ಟೆಂಡರ್ ಕರಿಬೇಕಂದ್ರ ಒಂದ್ ಸರ್ವೆ ನಂಬರ್ನಾಗ ಇರೋದು ಅಥವಾ ಒಂದು ಕಾಂಪ್ಲೆಕ್ಸ್ ಇರೋದು ಒಂದೇ ಸರಿ ಟೆಂಡರ್ ಬರ್ಬೇಕು. ಈಗ ಇನ್ನೊಂದು ಮಳಿಗೆ ಏನದವು 2027 ಮಾರ್ಚ್ 31 ಅದಾವು. ಇವ್ರು ಏನಾಗ್ಯವು ಈಗ ಮುಗ್ದಾವು ಅಂತ ಹೇಳ್ತಾರೆ. ಮುಗಿದ ಮೇಲೆ ನೀವು ಟೆಂಡರ್ ಯಾಕೆ ಕರೀಲಿಲ್ಲ? ಹಂಗಂದ್ರೆ ಅವ್ರ ಕಡೆ ಬಾಡಿಗೆ ಯಾಕೆ ತುಂಬಿಸ್ಕೊಂಡ್ರಿ? ಇಲ್ಲಿ ಬಾಡಿಗೆನ ತುಂಬಿಸ್ಕೊಂಡಾರ, ಟೆಂಡರು ಕರ್ದಾರ. ಆಮೇಲೆ ಇನ್ನ ಹೋರಾಟಗಾರರು ಹೋರಾಟ ಮಾಡ್ಬೇಕಾಗಿದ್ದು ಅವ್ರ ಧರ್ಮ, ಆದ್ರೆ ತಿಳಿಸಿ ಹೇಳ್ಬೇಕಾಗಿದ್ದು ಅಧಿಕಾರಿಗಳದ ಮೇಜರ್ ತಪ್ಪಿದ್ರಾಗ. ಇದ್ರಾಗ ಉಳಿದಿದ್ದೇನು ಹೇಳ್ಬೇಕಾಗಿತ್ತು? ಕೋರ್ಟ್ ಸ್ಟೇ ಅಂದ್ರೆ ಒಂದು ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡ ಇವ್ರದ್ದು ಆದೇಶಕ್ಕೆ ಕಿಮ್ಮತ್ತ ಇಲ್ಲ ಅಂದ್ರೆ ನೀನೆ ತೋರಿಸ್ತಾರ, ಆದೇಶ ಕಾಪಿ ತೋರಿಸಿದ್ರು ಮಾಡಂಗಿಲ್ಲ ಅಂದ್ರೆ ಈಗ ನಾವು ಸಂಘಟನೆಯವರು ದೊಡ್ಡದು ಮಾಡಬಾರ್ದು ಅಂತೇಳಿ ಇವತ್ತು ಮುನ್ಸಿಪಾಲ್ಟಿಗೆ ಹೋಗಿ ತಿಳಿಸಿ ಹೇಳಿ ಇದನ್ನು ಓಪನ್ ಮಾಡಿಸಿದ್ವಿ. ಹಂಗಂದ್ರೆ ನಾವು ಸೀದಾ ಸ್ಟೇಷನ್ ಹೋಗಿದ್ರೆ ಏನಾಕಿತ್ತು ಇವ್ರ ಪರಿಸ್ಥಿತಿ? ಕೋರ್ಟ್ ಆದೇಶನ ಧಿಕ್ಕಾರ ಮಾಡಿದ್ರೆ ಇವ್ರ ಪರಿಸ್ಥಿತಿ ಏನಾಕಿತ್ತು? ಅದಕ್ಕೆ ಏನ ಕೆಲಸ ಮಾಡ್ಬೇಕಂದ್ರು ಕಾನೂನುಬದ್ಧವಾಗಿ ಮಾಡಿದ್ರ ನಮ್ಮ ಸಹಕಾರ ನಿಮಗೂ, ಪುರಸಭೆಯವ್ರಿಗೂ ಇರ್ತೈತಿ, ವ್ಯಾಪಾರಸ್ಥರಿಗೂ ಇರ್ತೈತಿ. ವ್ಯಾಪಾರಸ್ಥರಿಗಿನ್ನ ಸ್ಫೋಟಕ ವಸ್ತು ಇಡಂಗಿಲ್ಲ ಅಂತ ಹೇಳ್ತಾರ. ಸ್ಫೋಟಕ ವಸ್ತು ಅಂದ್ರೆ ಯಾವು? ಒಂದು ಗೃಹ ಬಳಕೆ ಸಿಲಿಂಡರ್ ಅಥವಾ ಕಮರ್ಷಿಯಲ್ ಸಿಲಿಂಡರ್ ಸ್ಫೋಟಕ ವಸ್ತು ಅಂದ್ರ ಅದರರ್ಥ ಹಂಗಂದ್ರೆ ಸಾರ್ವಜನಿಕ ವಲಯದೊಳಗ ಸ್ಫೋಟಕ ವಸ್ತು ಇಡಬಾರ್ದಂದ್ರ ಮತ್ತೆ ಇಲ್ಲಿ KSRTC ಬಸ್ ಸ್ಟ್ಯಾಂಡ್ ಕ್ಯಾಂಟೀನ್ ಬಾಡಿಗೆ ಕೊಟ್ಟಾರ, ಅದು ಸಾರ್ವಜನಿಕ ವಲಯ ಅಲ್ಲ. ಮತ್ತೆ ಗೌರ್ಮೆಂಟ್ ಟೆಂಡರ್ ಕರೆದು ಕೊಟ್ಟೈತಿ, ಅಲ್ಲಿ ಹಂಗಂದ್ ಸಿಲಿಂಡರ್ ಇಟ್ಟಿಲ್ಲ. ಇನ್ನ ಚಿಕನ್ ಮಟನ್ ಮಾರಾಟದ ಬಗ್ಗೆ ನಮಗೂ ಆಕ್ಷೇಪಣೆ ಐತಿ. ಇಲ್ಲ, ಮಾರಾಟದ ಅವ್ರಿಗೆ ಕಾಲ ಅವಕಾಶ ಕೊಡ್ರಿ, ಅಂಗಡಿ ಬೇರೆ ಮಾಡ್ಕೊಳಕ ಅವಕಾಶ ಕೊಡ್ರಿ. ಒಂದೇ ಸರಿ ದಿಢೀರ್ನ ಬಂದ್ ಮಾಡಿದ್ರ ಅದ್ರ ಮೇಲೆ ಉಪಜೀವನ ಇರ್ತಾವ್ರು. ಏನ್ ಕೊಟ್ಟಾರ್ರಿ? ಬಾಯಿ ಮಾತಿಲ್ಲ ಅಲ್ಲ, ಮೌಖಿಕವಾಗಿ ಹೇಳಿದ್ದಕ್ಕ ಯಾವುದೇ ರೀತಿ ಸ್ಪಂದನೆ ಕೊಡಂಗಿಲ್ಲ ನಾವು. ಲಿಖಿತವಾಗಿ ನೀವ್ ಏನ್ ಕೊಟ್ಟಿರಿ ತೋರಿಸ್ರಿ. ಯಾವ್ದ ಆದೇಶ ಇದ್ರು ಲಿಖಿತವಾಗಿರ್ಬೇಕು, ಮೌಖಿಕವಾಗಿ ನಾವು ಬೆಲೆ ಕೊಡಂಗಿಲ್ಲ. ಅದಕ್ಕೆ ಇದೇ ರೀತಿ ಸಂವಿಧಾನದ ವಿರೋಧ ಕೆಲಸ ಮಾಡಿದ್ರೆ ಈ ಸರಿ ನಾವು ಕಠಿಣವಾದ ಕಾನೂನು ಕ್ರಮ ತಗೊಂತೀವಿ, ಸ್ವತಃ ಸಂಘಟನೆಯವರು. ಅದಕ್ಕೆ ನಾವು ಇಲ್ಲಿ 2-3 ಸಂಘಟನೆಯವರು ಒಟ್ಟಿಗೆ ಸೇರಿ ಇವತ್ತು ಹೋಗಿ ತಿಳಿಸಿ ಹೇಳಿದ್ವಿ. ನಮ್ಮ ಮಾತಿಗೆ ಗೌರವ ಕೊಟ್ಟು ತೆಗೆದಾರ, ಅದಕ್ಕೆ ಕೃತಜ್ಞತೆ ಸಲ್ಲಿಸ್ತೀವಿ. ಇದೇ ರೀತಿ ಏನಾರ ಮುಂದುವರೆದು ಮತ್ತೆ ಲಾಕ್ ಮಾಡಿದ್ರೆ ಅದರ ಪರಿಣಾಮ ಅವ್ರು ಎದುರಿಸ್ತಾರೆ. ನಮ್ಮ ಮುಖ್ಯಾಧಿಕಾರಿಗಳು ಏನೈತಾರ ಅವ್ರು ಕರ್ಸ್ಕೊಂಡು ಡಿಸ್ಕಷನ್ ಮಾಡಿ ಅವ್ರ ಜೊತೆ ಚರ್ಚೆ ಮಾಡ್ಕೊಂಡು ಅದು ಏನೈತಲ್ಲ ಅವ್ರಿಗೆ ನಿರ್ದೇಶನ ಕೊಡ್ತಾರೆ ಸರ್. ಮತ್ತೆ ಈ ಕಿಲಿ ಆಗ್ತಾ ಇದ್ರೆ ಅವಾಗ ತೆಗೆದು ಬರ್ತಿತ್ತಲ್ಲ
ಯಾವ ಸರ್ ಈಗ ಡಿಸ್ಕಷನ್ ಆದ ನಂತರ ಸರ್ ಅದು ಸ್ಟೇ ಇದ್ರ ಕಾರಣ ಐತಿಲ್ಲ ನಾವು ಇದು ಮಾಡಕ್ ಉದ್ದೇಶ ಏನಿಲ್ಲ ಮಾಡಿದ್ರು ಸರ್ ನಮ್ಮ ನ್ಯಾಯಾಲಯದ ಕಡೆಯಿಂದ ಮತ್ತು ಕಾನೂನು ಸಲಹೆ ಅಲ್ರಿ ಮತ್ತೆ ಸ್ಟೇ ಐತೆ ಅನ್ನೋದು ಗೊತ್ತಿತ್ತ ನಿಮ್ಗೆ ನಿನ್ನೆ ಯಾಕೆ ಹಾಕಿದ್ರಿ ಅಲ್ಲ ಸರ್ ಈಗ ಹೇಳಿದಲ್ಲ ಅದು ಮಾಂಸ ಮಾರಾಟದ ಸಂಬಂಧ ಸರ್ ಉದ್ದೇಶ ಹಾಕಿದ್ದೇನು ಸರ್ ಮಾಂಸ ಮಾರಾಕತ್ತಿದ್ರ ಮಾಂಸ ಮಾರಾಟ ಚಿಕನ್ ಆ ಥರ ನಾವು ಹೋಟೆಲ್ ಏನಿಲ್ಲ ಅದನ್ನ ಉದ್ದೇಶಕ್ಕೆ ಅಷ್ಟೇ ಬಂದ್ ಮಾಡಿ ಮತ್ತೆ ಅದಕ್ಕೂ ಬಂದ್ ಮಾಡಿ ಸರ್ ಈಗ ಅವ್ರು ನಿನ್ನೆ ಲುಕ್ಷಣ ಆತಲ್ರಿ ಮತ್ತೆ ಸಡನ್ ಏನು ಅವ್ರಿಗೆ ಟೈಮ್ ಕೊಳ್ಳಾರ್ದನ್ನ ಕದ ಹಾಕಿದ್ರಲ್ಲ ಸರ್ ಇಲ್ಲ ಸರ್ ಅವ್ರಿಗೆಲ್ಲ ಹೇಳಿದ್ವಿ ಸರ್ ಆಲ್ರೆಡಿ ಮತ್ತೆ ನಮಗೇನು 1-2 ನೋಟಿಸ್ ಕೊಟ್ಟಿಲ್ಲ 3 ನೋಟಿಸ್ ಕೊಟ್ಟಿಲ್ಲ ಅವ್ರು ನೋಟಿಸ್ ತಗೊಂಡು ಅವ್ರು ಇದು ಮಾಡಿದ್ರು ಕೊಡ್ತೀವಿ ಸರ್ ಎಲ್ಲ ಹೇಳಿದ್ವಿ ಸರ್ ಅಲ್ರಿ ನೀವು ಒಂದು ಕಾನೂನು ಪ್ರಕಾರ ನೀವು ಕೆಲಸ ಮಾಡೋಕೆ ಪುರಸಭೆ ಅಧಿಕಾರಿಗಳು ಮಾಡಿದ್ವಿ ಸರ್ ಆ ಥರ ಏನಿಲ್ಲ ಸರ್ ನಮ್ಮ ನಿರ್ದೇಶಕರು ನೀವು ಕಾನೂನು ಪ್ರಕಾರವಾಗಿ ಕೆಲಸ ಮಾಡ್ತಾ ಇಲ್ಲ ಇಲ್ಲ ಮಾಡಿದ್ವಿ ಸರ್ ಅದು ಮತ್ತೆ ನಿನ್ನೆ ಸಂಘಟನೆಯವರು ಬಂದ್ ಮಾಡ್ರಿ ಅಂದ್ರೆ ಬಂದ್ ಮಾಡ್ತೀರಿ ಮತ್ತೆ ಇವತ್ತು ಬಂದ್ ಚಲೋ ಮಾಡ್ತೀರಿ ಅಂದ್ರೆ ಹೆಂಗಿದೆ ಮಾಂಸ ಮಾರಾಟ ಅಂಗಡಿ ಸರ್ ಅವು ಹ್ಞೂ ಹಂಗಾಗಿ ಏನೈತೆ ಅವ್ನು ತಿರುಗಿಸಿ ಬಂದ್ ಮಾಡಿಸಿದ್ವಿ ಸರ್ ಹ್ಞೂ ಈಗ ಅದನ್ನು ಮಾಡಲ್ಲ ಅಂತ ಹೇಳಿದಾರೆ ಆ ಟೈಪ್ ಇದು ಮಾಡತ್ತೀವಿ ಸರ್ ಅಲ್ಲ ನೀನು ಹಂಗ ಹೇಳ್ಬೋದಿತ್ತಲ್ಲ ಯಾಕೆ ಬಂದ್ ಮಾಡ್ಸಿದ್ರಿ ಇಲ್ಲ ಸರ್ ಯಾಕಂದ್ರೆ ಅವರು ಹಿಂದೆ ಹೇಳಿದ್ರು ಕೇಳಿದ್ದಿಲ್ಲ ಸರ್ ಹ್ಞೂ ಆ ಉದ್ದೇಶಕ್ಕೆ ಏನಂತ ಬಂದ್ ಮಾಡಿ ಆಯ್ತು ರೀ ನಿಮ್ಗೆ ರೂಲ್ಸ್ ಪ್ರಕಾರ ನೀವು ಅವ್ರಿಗೆ ಹೇಳ್ಬೇಕು ಅಂಗಡಿ ಈಗ ನಿನ್ನೆ ಎಕ್ದಮ್ ಬಂದ್ ಮಾಡಿಸಿದ್ರಿ ಅವ್ರಿಗೆ ಲುಕ್ಷಾನೆ ಆಯ್ತು ಅದನ್ನ ಯಾರು ಕೊಡೋರು ಸರ್ ಅದು ಹೇಳಿದ್ನ ಸರ್ ಈಗ ಆಲ್ರೆಡಿ ಅವ್ರಿಗೆ 3 ಸಲ ನಾವು ಹೇಳಿದ್ವಿ ಸರ್ ಹ್ಞೂ ಆದ್ರೆ ಅವ್ರು ಇದು ಮಾಡಿದ್ದಿಲ್ಲ ಅದಕ್ಕೆ ಏನೈತಿಲ್ಲ ನೀನು ನಾವು ಸಂಘಟನೆಯವ್ರು ಏನೈತಿಲ್ಲ ಬಂದು ಸ್ಟ್ರೈಕ್ ಮಾಡಿದ್ರು ಆ ಉದ್ದೇಶಕ್ಕೆ ಏನೈತಿಲ್ಲ ಹಿಂದೆ ಅವರು ಏನೈತಿಲ್ಲ ಮನವಿ ಕೊಟ್ಟಿದ್ರು ಪದೇ ಪದೇ ಹಿಂಗಾಗಿ ಸಂಬಂಧ ಏನೈತಿಲ್ಲ ನಿನ್ನೆ ಅವ್ನು ನಿಂತು ಬಂದ್ ಮಾಡಿಸಿದ್ವಿ ಸರ್ ಅಂದ್ರೆ ಈಗ ಯಾವ ಸಂಘಟನೆಯವ್ರು ಬಂದು ಸ್ಟ್ರೈಕ್ ಮಾಡಿದ ಅಂಗಡಿ ಬಂದ್ ಮಾಡಾರ ನೀವು ನಿಮ್ದು ಆದಂತ ಕಾನೂನು ಏನಿಲ್ಲ ಅದಕ್ಕೆ ಆ ಉದ್ದೇಶ ಇಲ್ಲ ನಾವು ಹೇಳಿದ್ವಿ ಸರ್ ಹಿಂದೆ ಆಲ್ರೆಡಿ ಅವ್ರಿಗೆ ಏನೈತಿಲ್ಲ ನಾವು ಬಂದು ಹೇಳಿದ್ವಿ ಸರ್ ಆದರೂ ನಮ್ಮ ಮುಖ್ಯಾಧಿಕಾರಿಗಳು ಮತ್ತು ನಾವು ಎಲ್ಲ ಸಿಬ್ಬಂದಿ ಬಂದು ಹೇಳಿದ್ವಿ ಸರ್ ಆದ್ರೆ ಅವ್ರು ಕೇಳಿದ್ದಿಲ್ಲ ಹ್ಞೂ ಆ ಉದ್ದೇಶಕ್ಕೆ ಏನೈತಿಲ್ಲ ನೀವು ಇದು ಮಾಡಿದ್ವಿ ಈಗ ಅವ್ರು ಹೇಳಿದಾರೆ ನಾವು ಈ ಥರ ಮಾಂಸ ಮಾರಾಟ ಮಾಡಲ್ಲ ಅಂತ ಹೇಳಿ ಆ ಉದ್ದೇಶಕ್ಕೆ ಏನೈತಿಲ್ಲ ನೀವು ಮಾಂಸ ಮಾರಾಟ ಒಟ್ಟ ಮಾಡಂಗಿಲ್ಲ ಮಾಡಲ್ಲ ಅಂತ ಹೇಳಿದಾರೆ ಸರ್ ನಿಮ್ಗೆ ಕದಾತಿಗೆ ಅಂತ ಯಾರು ಆದೇಶ ಕೊಟ್ಟರು ನಮ್ಮ ಮುಖ್ಯಾಧಿಕಾರಿ ಹೇಳಿದ್ರು ಮತ್ತೆ ನಿನ್ನೆ ಯಾರು ಹೇಳಿದ್ರು ನಮ್ಮ ಮುಖ್ಯಾಧಿಕಾರಿ ಹೇಳಿದ್ರು. ಮುಖ್ಯಾಧಿಕಾರಿ ಲೇಖನಿ ಕೊಟ್ಟಿದ್ರ ಲೇಖನಿ ಮೂಲಕ ಹೇಳಿದ್ರೆ ಏನು ಬಾಯ್ ಮಾತು ಹೇಳಿ ಇಲ್ಲ ಸರ್ ಅವ್ರು ಟ್ರೈನಿಂಗ್ ಆಗಿದಾರೆ ನಮ್ಗೆ ಅವರು ಫೋನ್ ಮುಖಾಂತರ ಹೇಳಿದ್ಕೆ ನಾವು ಮಾಡಿದ್ವಿ ಈಗ ಒಟ್ಟಿನ ಮತ್ತೊಂದು ಸಂಘಟನೆಯವ್ರು ಬಂದ್ ಮಾಡಂದ್ರೆ ಬಂದ್ ಮಾಡ್ತೀರಾ ನೀವು ಸರ್ ಅದೇ ಹೇಳಿಲ್ಲ ಸರ್ ನಾವು ಇರೋದೇನಿತ್ತಿಲ್ಲ ಸರ್ ಮೋಸ ಮಾರಾಟ ಮಾಡಿದ್ರೆ ಅಂತೇಳಿ ಅವ್ರು ಮನವಿ ಇತ್ತು ಆ ಉದ್ದೇಶಕ್ಕೆ ಅದು ಮಾಡಿದ್ವಿ ಸರ್ ಈಗ ಏನೈತಿಲ್ಲ ಅವ್ರು ಮಾಡಲ್ಲ ಅಂತ ಹೇಳಿದ್ರು ಆ ಉದ್ದೇಶಕ್ಕೆ